ವೆಲ್ಕಮ್ ಟು ಅಪ್ಪು ಸುಬ್ಬಿ ವ್ಲಾಗ್ಸ್. ಗುಡ್ ಮಾರ್ನಿಂಗ್. ನಮ್ಮ ಸಾಸ್ಗಳಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಈ ದಿನ ತುಂಬ ಚೆನ್ನಾಗಿರಲಿ, ಗುಡ್ ಡೇ ಆಗಲಿ ಎಲ್ಲರಿಗೂ ನಮ್ಮ ಸಾಸ್ಕಳ್ಸ್ಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡಿ ಮತ್ತೆ ನಾನು ಹಾನವ್ ವಾಕಿಂಗ್ ಹೋಗ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್ ಹಾನವ್. ಮಗು ಕರ್ಕೊಂಡು ಸುಮ್ಮನೆ ಒಂದು ತರಕಾರಿ, ಮನೆಗೆ ತರಕಾರಿ ಬೇಕು, ತರಕಾರಿ ತಗೊಂಡು ಹಾಗೆ ಒಂದು ರಿಫ್ರೆಶ್ ಆಗುತ್ತೆ, ಒಂದು ಸ್ವಲ್ಪ ಹೊರಗಡೆ ಬಂದಂಗೆ ಆಗುತ್ತೆ. ಮನುಷ್ಯ ಆದಮೇಲೆ ಪ್ರಾಬ್ಲಮ್ಸ್ಗಳು ಇದ್ದೇ ಇರುತ್ತಲ್ಲ, ಏನಾರ ಒಂದು ಪ್ರಾಬ್ಲಮ್ಸ್ಗಳು ಬರ್ತಾನೆ ಇರುತ್ತೆ. ಇನ್ನೆಲ್ಲ ಒಂದು ಸ್ವಲ್ಪ ಬೇಜಾರಾಗಿದ್ದೆ. ಸೊ ಇಟ್ಸ್ ಓಕೆ. ಮತ್ತು ಈ ದಿನದ ಥಾಟ್ಸು ಏನಂತ ಹೇಳೋದು, ಥಾಟ್ಸ್ ಏನಾದರೂ ನಮ್ಮ ಸ್ಟಾರ್ಸ್ಗಳಿಗೆ ಹೇಳಬೇಕು ಅಂತಂದರೆ ಪ್ರಾಬ್ಲಮ್ಸ್ ಮೇಲೆ ಹೇಳ್ತೀನಿ. ಪ್ರಾಬ್ಲಮ್ಸ್ ಬಂದಿದ್ದೆಲ್ಲ ಬರಲಿ, ಮುಗ್ಗು ಹೋಗ್ತಾ ಇರೋಣ, ಬದುಕ್ತೀವಿ. ಬದುಕೋವರೆಗೂ ಈ ಮೂಗಿರೋವರೆಗೂ ನಗಡಿ ತಪ್ಪಲ್ಲ, ಹಂಗಾಗಿ ನಾವಿರೋವರೆಗೂ ಪ್ರಾಬ್ಲಮ್ಸ್ ತಪ್ಪಲ್ಲ. ಯಾವ ಪ್ರಾಬ್ಲಮ್ಸ್ಗೂ ಎದುರುಕೊಳ್ಳದೆ ದಿನ ಮುಂದೆ ನುಗ್ಕೊಂಡು ನಗುತ್ತಾ ಜೀವನ ಮಾಡೋಣ ಅಂತ ಹೇಳ್ತಾ ಇವತ್ತು ದಿನ ವಿಡಿಯೋನ ಶುರು ಮಾಡೋಣ. ಬನ್ನಿ. ತರಕಾರಿ ತಗೊಳಕ್ಕೆ ಬಂದಿದ್ದೀನಿ. ನಮ್ಮ ಹುಡುಗಂಗೆ ನಾವು ಯಾರು ಅಂತ ಬೇರೆ ಗೊತ್ತು. ನಗ್ತಾನೆ, ನನ್ನ ನೋಡಿದ್ರೆ ನಗ್ತಾನೆ. ತರಕಾರಿ ತಗೊಳಕ್ಕೆ ಬಂದಿದ್ದೀನಿ. ಕ್ಯಾರೆಟ್ 1 kg ಕ್ಯಾರೆಟು, 1 kg ಹುಳ್ಳಿಕಾಯಿ, ಟೊಮಟೊ 1-2 kg. ಜೀವನವೇ ತಿನ್ನಬೇಕು ಅಲ್ವಾ? ಏನೇ ಕಷ್ಟ ಬರಲಿ, ಏನೇ ಬರಲಿ ತಿಂತಾ ಇರ್ಬೇಕಲ್ವಾ? ತರಕಾರಿ ತಿಂತಾ ಇರಬೇಕು, ಚಿಕನ್ ತಿನ್ನಬೇಕು, ಮಟನ್ ತಿನ್ನಬೇಕು, ಎಲ್ಲ ತಿನ್ನಬೇಕು ಅಲ್ವೇನಪ್ಪ? ಅಯ್ಯೋ ಜೀವನ ಏನು ಜೀವನನೋ. ಚಿಕನ್ ಅಂಗಡಿಗೆ ಬಂದಿದ್ದೀನಿ. ಚಿಕನ್ ಅಂಗಡಿ ಅವ್ರ ಮಿಸ್ಸಸ್ ಬರ್ತಡೇ ಅಂತ ಕ್ಲೋಸ್ ಮಾಡಿಬಿಟ್ಟಾರೆ. ಬೆಳಗ್ಗೆನೇ ಬರ್ತಡೇ ಸೆಲೆಬ್ರೇಷನ್ ಮಾಡ್ತಾರಾ? ಯಾರೋ ಪುಣ್ಯಾತ್ಮ ಮಾಡಲಿ ಬಿಡ್ಮಂಗೆ ಅಲ್ವಾ? ದುಡಿಯೋದು ಇದ್ದಿದೆ, ಸೆಲೆಬ್ರೇಷನ್ ಒಂದೊಂದು ದಿವಸ ಸೆಲೆಬ್ರೇಷನ್ ಆಗಲಿ. ಅಲ್ಲಿ ನಮ್ಮಮ್ಮ ಮಗನೇ ಸ್ವಾಮಿ ಓಣಮ್ಮ ಆಗತ್ತಿದ್ದಲ್ಲ, ಇದೆಲ್ಲ ಓನದು, ಇದೆಲ್ಲ ಏನು? ಟೊಮಟೊ, ಬೆಂಡೆಕಾಯಿ ಹಾಕಪ್ಪ. ಬೆಂಡೆಕಾಯಿ ಒಂದು ಅರ್ಧ kg ಹಾಕು. ಏನು ಯಾರನ್ನು ಕೇಳಿದ್ದು ನೀನು? ನಮ್ಮ ಹಸ್ಬೆಂಡ್ ಹೆಂಗೆ ಗೊತ್ತು ನಿನಗೆ? ತರಕಾರಿ ಈಗ ಎಲ್ಲ ಮಗ ಯಾವಾಗಲೂ ಒಂದ್ಸತಿ ಬರ್ತಾರೆ ನಮ್ಮ ಮನೆಯವರು. ಹೌದಾ? ಓ ಹಂಗಾಗಿ ನಮ್ಮ ಹಸ್ಬೆಂಡ್ ಅಂತ ಗೊತ್ತು ನಿಂಗೆ. ನೋಡಿದ್ರ ಇದೇ ನಮ್ಮ ಜೀವನ. ನೋಡಿ ಹುಡುಗ ಹೇಳ್ತಾನೆ, ನಮ್ಮ ಹುಡುಗ ನಮ್ಮ ಹಸ್ಬೆಂಡ್ ಹೆಂಗೆ ಅಂತ. ಏನು ಮಾಡೋಕ್ಕಾಗಲ್ಲ, ನಾವು ಪಡ್ಕೊಂಬಂದಿರೋದನ್ನು ಯಾರಿಗೂ ಕೊಡೋಕ್ಕಾಗಲ್ಲ. ತೂಕ ಕರೆಕ್ಟಾಗಿ ಹಾಕಪ್ಪ. ಹಾಕಿದ್ಯಾ? ಹಿಂಗೆ ಹೆಚ್ಚಾಗಿ ಹಾಕು. ಜಾಸ್ತಿ ಹಾಕ್ಬಿಟ್ಟ ನೀನು ಲಾಸ್ ಮಾಡ್ಕೊಬೇಡ ಕಣಪ್ಪ. ಬಂದಿದ್ದಾನೆ, ಹಾಯ್ ಮಾಡೋ. ಅವ್ರು ಹೇಳ್ತಾವ್ರೆ ನೋಡಿ, ನಿಮ್ಮ ಮಗ ತುಂಬ ಒಳ್ಳೆಯವನು ಅಂತ ಹೇಳ್ತಾ ಇದ್ದಾರೆ ಇವರು. ತುಂಬ ಒಳ್ಳೆಯವನಂತೆ, ಚೆನ್ನಾಗಿ ಮಾತಾಡಿಸ್ತಾನಂತೆ ಗಾಯ್ಸ್. ಬಟ್ ಇವತ್ತು ಮೌಲ್ಯನಿಂದ ಉಳ್ಕೊಂಡ್ಲು. ಸೊ ಎಂಜಾಯ್ ದಿ ಡೇ. ಈಗ ಫಿಶ್ ತೊಗೊಂಬರೋಕ್ಕೆ ಇಬ್ಬರೂ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೂಪರಾಗಿದೆ, ನೈಸ್ ಅಲ್ವಾ? ಬನ್ನಿ ಹೋಗೋಣ ಫಿಶ್ ತಗೊಂಡು ಇವತ್ತು ಡೇ ಸೆಲೆಬ್ರೇಷನ್ ಮಾಡೋಣ. ಏನಂತೀರಾ? ಫ್ಯಾಮಿಲಿ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತೀನಿ. ಏನಪ್ಪ ಫ್ಯಾಮಿಲಿ ರಿಲೇಷನ್ಶಿಪ್ ಅಂತಂದರೆ ಅಕ್ಕ, ತಂಗಿ, ತಮ್ಮ, ಅಣ್ಣ, ನೆಂಟರು, ಬಂಧು ಬಳಗ ಎಲ್ಲ ಆಗಿರ್ಬೋದು. ಸ್ವಲ್ಪ ಈ ಫ್ಯಾಮಿಲಿ ರಿಲೇಷನ್ಶಿಪ್ಪಲ್ಲಿ ನಾವು ಚೆನ್ನಾಗಿರಬೇಕು ಅಂತಂದರೆ ಮೇಯ್ನ್ ಬೇಕಾಗಿರೋದು ಏನು ಅಂದರೆ ಪೇಷನ್ಸ್. ಆಮೇಲೆ ನಮ್ಮನ್ನು ನಾವು ಕ್ಷಮಿಸ್ಕೊಳ್ಳೋದು. ಅಂದರೆ ಇವರು ನಮ್ಮ ತಪ್ಪು ಮಾಡಿದ್ದು, ಅವರು ನಮ್ಮ ತಪ್ಪು ಮಾಡಿದ್ದು, ಇವಳು ನನ್ನ ತಂಗಿ ತಾನೆ, ಇವಳು ನಮ್ಮಣ್ಣ ತಾನೆ, ಇವ್ರು ನಮ್ಮ ತಮ್ಮ ತಾನೆ ಅಂತ ಕ್ಷಮಿಸೋ ದೊಡ್ಡ ಗುಣ ಇದ್ದರೆ ರಿಲೇಷನ್ಶಿಪ್ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ ಅನ್ನೋಂಥ ನನ್ನ ಅನುಭವ. ಏಕೆಂದರೆ ಈಗೋ ಕ್ಲಾಶ್ ಆದರೆ ಖಂಡಿತ ರಿಲೇಷನ್ಶಿಪ್ ಇರೋದಿಲ್ಲ. ಈಗೋ ಇರಬಾರ್ದು. ಆಮೇಲೆ ಇನ್ನೊಂದು ಜಲಸ್ ಇರಬಾರ್ದು. ಬದುಕಿದ್ರೆ ನಮ್ಮವ್ರು ಚೆನ್ನಾಗಿದ್ದಾರೆ, ನಮ್ಮವ್ರು ಚೆನ್ನಾಗಿರಲಿ ಅನ್ನೋ ಭಾವನೆ ಇಟ್ಕೊಂಡ್ರೆ ಭಗವಂತ ನಮಗೂ ಒಳ್ಳೇದು ಮಾಡ್ತಾನೆ, ಅವ್ರಿಗೂ ಆಗುತ್ತೆ.
ಯಾವ ಮಧ್ಯದಲ್ಲೂ ಒಂದು ಇಮ್ಮೆಚ್ಯೂರ್ ಇದು ಬರೋದಿಲ್ಲ, ಮನಸ್ತಾಪಗಳಿರಲ್ಲ. ಆಮೇಲೆ ಬಾಂಧವ್ಯ ಚೆನ್ನಾಗಿರುತ್ತೆ, ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲ ಹೊರಗಡೆ ಹೋದಾಗ ಬಂದಾಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನು ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋದಾದರೆ, ಒಬ್ಬ ರಿಲೇಷನಲ್ಲಿ ಹಣ ಇರುತ್ತೆ, ಒಬ್ಬ ರಿಲೇಷನ್ ಹಣ ಇರೋಲ್ಲ. ಒಬ್ಬರು ಒಂದು ಸ್ವಲ್ಪ ರಿಚ್ ಆಗಿರ್ತಾರೆ, ಇವರೊಬ್ಬರು ಒಂದು ಸ್ವಲ್ಪ ಇದಾಗಿರ್ತಾರೆ. ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ನಮ್ಮನ್ನು ನಾವು ಬೆಳೆಸ್ಕೊಂಡು ನಮ್ಮ ರಿಲೇಷನ್ಶಿಪ್ಪಲ್ಲಿ ನಾವು ಅಲ್ಲಿ ಒಗ್ಗಟ್ಟಾಗಿ ಯೂನಿಟಿ ಆಗಿದ್ದರೆ ಯಾರ ಮಧ್ಯದಲ್ಲೂ ಹುಳಿ ಹಿಂಡೋಕ್ಕಾಗಲ್ಲ, ಬರಲ್ಲ, ಅದಾಗಲ್ಲ. ಆದರೆ ಬಿಟ್ಟು ಕೊಡೋ ಬುದ್ಧಿ ಇರಬೇಕು, ಬಿಟ್ಟು ಕೊಡಬೇಕು. ನಮ್ಮನ್ನು ನಾವು ಬಿಟ್ಟು ಕೊಟ್ರೇನೇ ರಿಲೇಷನ್ಶಿಪ್ ಉಳಿಯೋದು. ಆಮೇಲೆ ದೊಡ್ಡವರು ಚಿಕ್ಕವರು ಅದು ಬರಬಾರ್ದು ಇದರಲ್ಲಿ. ಹೌದು, ದೊಡ್ಡವರಿಗೆ ಎಲ್ಡರ್ಸ್ಗೆ ಮರ್ಯಾದೆ ಕೊಡಬೇಕು, ಅದು ಬೇರೆ ವಿಷಯ. ಈ ಸಂಬಂಧಗಳ ವಿಷಯ ಬಂದಾಗ ನಾವು ಒಬ್ರಿಗೊಬ್ರು ನಾವು ಕ್ಷಮಿಸಬೇಕು. ದೊಡ್ಡವರು ಚಿಕ್ಕವ್ರನ್ನ ಕ್ಷಮಿಸಬೇಕು, ಚಿಕ್ಕವರು ದೊಡ್ಡವ್ರನ್ನ ಕ್ಷಮಿಸಬೇಕು. ದೊಡ್ಡವರು ತಪ್ಪು ಮಾಡ್ತಾರೆ ಇಲ್ಲ ಅಂತಲ್ಲ, ನಾವು ಅದನ್ನು ಒಳಗೆ ಹಾಕ್ಕೊಂಡು ಅದನ್ನು ನಮ್ಮ ಹೊಟ್ಟೆಗೆ ಹಾಕ್ಕೊಂಡು ನಮಗೆ ಹರ್ಟ್ ಆಗ್ಬೋದು, ಇದಾಗ್ಬೋದು. ಎಲ್ಲ ಓಪನ್ ಆಗಿ ಹೇಳಬೇಕು. ನೀನು ಹಿಂಗಂತ ಹೇಳ್ದಲ್ಲ, ನೀನು ಮಾಡಿದ್ರೆ ನನಗೆ ಹೊರಟಾಯ್ತು ಅಂದಾಗ ಅವರು ಸಾರಿ ಕೇಳ್ತಾರೆ, ಅಲ್ಲಿಗೆ ಮನ್ನ ಆಗೋಗುತ್ತೆ, ಅಲ್ಲಿಗೆ ಇದಾಗೋಗುತ್ತೆ. ಈ ಥರದ್ದಿಲ್ಲ ಇದ್ದಾಗ ರಿಲೇಷನ್ಶಿಪ್ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ದಿವಸ ಉಳಿಯಲ್ಲ ರೀ, ಭಾಳ ಕಡಿಮೆ ಟೈಮ್ಗಳಿಗೆಲ್ಲ. ಯಾಕೆಂದರೆ ಯಾಕೆ ಮಾತು ಹೇಳ್ತೀನಿ ಅಂದರೆ, ಎಲ್ಲ ಚಿಕ್ಕ ಮಕ್ಳುಗಳ ಹಾರ್ಟ್ ಅಟ್ಯಾಕು ಅದು ಇದು ಅಂತ ಹೋಗ್ಬಿಡ್ತಾರೆ. ದಯವಿಟ್ಟು ರಿಲೇಷನ್ಶಿಪ್ನ ಚೆನ್ನಾಗಿರಿ. ಕಷ್ಟದಲ್ಲಿ ಸುಖದಲ್ಲೂ ಬೇಕು, ಕಷ್ಟದಲ್ಲೂ ಬೇಕು ರಿಲೇಷನ್ಶಿಪ್ಪು. ದಯವಿಟ್ಟು ಈಗೋ ಕ್ಲಾಶ್ ಮಾಡ್ಕೋಬೇಡಿ, ಈಗೋ ಬಿಟ್ಬಿಡಿ, ನಾವು ಅನ್ನೋದನ್ನ ಬಿಟ್ಟು ನಾವೆಲ್ಲ ಚೆನ್ನಾಗಿರೋಣ, ಇರೋ ಅಷ್ಟು ದಿವಸ ಖುಷಿಯಾಗಿರೋಣ ಅಂತ ಹೇಳ್ತಾ, ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಅಂದರೆ ನನ್ನ ದೇವ್ರು ನನಗೆ ಎಷ್ಟು ಕೊಟ್ಟಿರ್ತಾನೋ ಅಷ್ಟೇ ನನಗೆ ಕೊಟ್ಟಿರೋದು, ಅವ್ರಿಗೆ ಕೊಟ್ಟಿರೋದು. ಅವರು ಜಾಸ್ತಿ ಇದೆ ಅಂತ ನಾವು ಕೊರಗೋದು ಬೇಡ, ನಮಗೆ ಕಮ್ಮಿ ಇದೆ ಅಂತ ಹಳೋದು ಬೇಡ. ಭಗವಂತ ಇಷ್ಟು ಕೊಟ್ಟಿದ್ದಾನೆ, ಅದರಲ್ಲಿ ಖುಷಿಯಾಗಿರೋದೇ ಮನುಷ್ಯನದು ಗುಣ, ಮನುಷ್ಯನ ಜೀವನ ಅಂತ ಹೇಳ್ತಾ ಇದು ಥ್ಯಾಟ್ ಫಾರ್ ದಿ ಡೇ ಹೇಳ್ತಾ ನಮ್ಮ ಸ್ಟಾರ್ಸ್ಗಳೆಲ್ಲ ಕೇಳ್ತಾಯಿದ್ರಿ, ಮಧುಕ್ಕನ ಜೊತೆಗೆ ಒಂದು ವಿಡಿಯೋ ಮಾಡಿ ಅಂತ. ಏನು ಮಾಡೋದು ಮಧುಕ್ಕನ ಜೊತೆಗೆ ವಿಡಿಯೋ? ಯಾವಾಗಲೂ ಬಿಸಿ ಇರ್ತಾಳೆ. ಅವರು ಮನೆ ಕ್ಲೀನ್ ಮಾಡೋದು, ಮನೆ ಜೋಡಿಸ್ಕೊಳ್ಳೋದು, ಮನೆ ಒರೆಸೋದು, ಕೆಲಸದವರು ಬರೋದಿಲ್ಲ ಅನ್ನೋ ಕಂಪ್ಲೇಂಟ್ ಬೇರೆ. ದೊಡ್ಡದು ಮನೆ ಅಲ್ವಾ, ಬೆಳಗಿನ ಸಾಯಂಕಾಲ ತನಕ ಅದರೊಳಗಡೆ ಇರ್ತಾಳೆ. ನಾನು ಹೇಳ್ತೀನಿ, ಅದೆಲ್ಲ ಕಣೆ ಚಿನ್ನ, ಕ್ಲೀನ್ ಮಾಡ್ಕೊಂಡೆ ಯಾಕೆ ಇರ್ತೀಯ ಅಂತ. ನನ್ನನ್ನು ಹೇಗೆ ಸ್ವೀಕರಿಸಿದ್ದೀರಾ ಹಾಗೆ ಮಧು ಅಕ್ಕ ಅಂತ ನೀವು ಅವಳಿಗೂ ಅಷ್ಟೇ ರೆಸ್ಪೆಕ್ಟಾಗಿ ನಾವು ಹೇಗೆ ಕರಿತೀವೋ, ನಮ್ಮದು ಇನ್ವಾಲ್ವ್ಮೆಂಟ್ ಹೇಗಿರುತ್ತೋ ಅದೇ ಥರ ಅವಳನ್ನು ಕರೆಯೋದನ್ನು ಭಾಳ ಖುಷಿಯಾಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಮಕ್ಕಳು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ಸ್. ಹೊಸಬ್ರಿಗೆ ಸ್ವಲ್ಪ ಎನ್ಕರೇಜ್ ಮಾಡೋದು, ನೀವು ಕಮೆಂಟ್ಗಳು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೆಳಗ್ಗೆನೆ ಹೆಂಗೆ ಆಡ್ತವ್ರೆ. 24 ವರ್ಷ ವಯಸ್ಸಾದ್ರೂ ಜವಾಬ್ದಾರಿ ಬರಲಿಲ್ಲ ಅಂತ ನಮಗೆ ತಿಂಡಿ ತಿನ್ನಿಸ್ತಿದ್ದಾರೆ. ಥಾಟ್ ಆಫ್ ಡೇ ಇಳಿದು ಏನು ತಿಂಡಿ? ಶಾವಿಗೆ. ನಿನ್ನೆಲ್ಲ ನಮ್ಮ ಫ್ಯಾಮಿಲಿ ಚಿಕ್ಕಮ್ಮವರೆಲ್ಲ ಹೋಗಿ ಇವತ್ತು ಏನೇನೋ ತಿಂಡಿಗಳು ಮಾಡ್ತಿದ್ದಾರೆ. ಸೊ ಮೇ ಇಂಥ ಮನೆ ಒಳಗಡೆ ನಾನು ಹೋಗ್ತಾನೆ, ಅವನು ಹೋಗ್ತಾನೆ, ಹೆಂಗ್ ನಮ್ಮ ಜೀವನ ಮಾಡ್ತಾನೆ ಅನ್ನೋದು ಜ್ಞಾನ ಇಲ್ವಾ? ಜವಾಬ್ದಾರಿ ವಹಿಸ್ಕೊಂಡಿರೋರು ಗೊತ್ತು ಏನ್ ಸಂಸಾರ ಅಂತ. ಆಮೇಲೆ ನಾನೇನೆ ಹೇಳ್ದಂಗೆ ಇವತ್ತು ನಂಗೆ ಇಂಟರ್ವ್ಯೂ ಇದೆ. ಅಪ್ಪ ಇದು ಸೌಂಡಪ್ಪ. ನನಗೆ ಸೈನಸ್ ಪ್ರಾಬ್ಲಮ್ ಇರೋದ್ರಿಂದ ಈ ಹೀಟ್ ಬಿಸಿಲು ತೊಗೊಂಡ್ರೆ ಫುಲ್ಲು ರಿಲೀಫ್ ಆಗುತ್ತಪ್ಪ. ಇವತ್ತು ನನಗೆ ಇಂಟರ್ವ್ಯೂ ಇದೆ. ಇನ್ಯಾವತ್ತು ನಾನು ಯಾವುದೇ ಕಂಪ್ನಿಗೂ ಹೋಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಅನ್ಫಾರ್ಚುನೇಟ್ಲಿ ಅದೊಂದು ಕಂಪ್ನಿಗೆ ಈಗ ಇಂಟರ್ವ್ಯೂ ಕೊಡ್ತಾಯಿದ್ದೀನಿ. ಐ ಹೋಪ್ ಸೆಲೆಕ್ಟ್ ಆಗ್ತೀನಿ ಅಂತ. ಆದರೆ ಒಳ್ಳೆಯದು ಆಗಲಿ, ಓಕೆನಾ? ಸೊ ಮತ್ತು ನೆನ್ನೆ ಎಲ್ಲ ದಿನಗಳು ಫ್ಯಾಮಿಲಿ ಜೊತೆ ಅವ್ರನ್ನ ಸ್ಪೆಂಡ್ ಮಾಡಿದ್ರು. ನಾನು ಸ್ವಲ್ಪ ಆಚೆ ಹೋಗಿದ್ದೆ, ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು. ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಬನ್ನಿ ಕೆಲಸ ಮುಗಿಸ್ಕೊಂಡು ಬಂದಿದ್ದಾಯಿತು. ಸೊ ನೆನ್ನೆ ತುಂಬ ಖುಷಿಯಾಯಿತು. ಅಮೇಯ ಫೋಟೋ ರಿವೀಲ್ ಆಯಿತು. ಸೊ ನೀವು ಪ್ರೊಮೋ ಲಾಗ್ದಲ್ಲಿ ನೋಡ್ಬೋದು. ಸೊ ತುಂಬ ಖುಷಿಯಾಯಿತು. ತುಂಬ ಜನ ಒಬ್ಬೊಬ್ಬರು ಒಂದೊಂದು ಕಮೆಂಟ್ ಹಾಕಿದ್ದಾರೆ, ಅಮ್ಮಕ್ಕ ಥರ ಇದ್ದಾರೆ ಹಾಗೆ ಹೀಗೆ ಅಂತ. ಸೊ ಆ್ಯಕ್ಚುಲಿ ನೋಡೋದಕ್ಕೆ ಇನ್ನೂ ಜೊತೆಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ನನಗೆ ಫಸ್ಟ್ ನೋಡಿದ ತಕ್ಷಣ ಅಕ್ಕ ಥರನೇ ಕಾಣಿಸ್ತಾ ಇರೋದು.
ಎಷ್ಟು ಮುದ್ದಾಗಿದೆ ಆನವೇ ಇಲ್ಲಿಲ್ಲ ಅನ್ನಂಗಿಲ್ಲ ಆನವು. ಸೊ ಬನ್ನಿ ಸುಬಿ ಏನು ತಿಂಡಿ ನಾನು ಅದನ್ನು ನೋಡಿ ನನಗೆ ಏನೋ ಅರ್ಥನೇ ಆಯ್ತಲ್ಲ. ಏನು ಬ್ರೇಕ್ಫಾಸ್ಟು? ಶಾವಿಗೆ ಬಾತು, ಚೆನ್ನ, ಪನ್ನೀರ್ ಕ್ಯೂಬ್ಸ್, ಮುಖಾನ, ಆಮೇಲೆ ಟ್ಯೂಸ್ಡೇ ಇಡ್ಲಿ, ಬನಾನಾ. ಮಕ್ಕಳುಗಳಿಗೆ ಚಿಕ್ಕದ್ರಿಂದನೇ ತರಕಾರಿ, ಇದು ವಿಟಮಿನ್ಸು, ಫೈಬರು, ಮಿನರಲ್ಸ್ ಅದೆಲ್ಲ ಯಾವುದಾದಿದೆ ಅದನ್ನೆಲ್ಲ ತಿನ್ಸೋದನ್ನ ಕಲಿಸ್ತಾರ ರೀತಿ ಇದು. ಅವಲಕ್ಕಿ ಇಲ್ಲೋರೆ, ಆ್ಯಪಲ್ಲು ಇಲ್ಲೋರೆ, ಬಾಲ್ಡ್ ಚೆನ್ನ, ಕಾಬೂಲ್ ಕಡಲೆಕಾಳು. ಆಮೇಲೆ ನಾನು ನೋಡಿ ಏನು ಬರ್ದಿದ್ದೀನಿ, ಓನ್ಲಿ ಫಾರ್ ಮೌಲ್ಯ ಫ್ಯಾಮಿಲಿ ಅಂತ ಬರ್ದಿದ್ದೀನಿ. ಬರೀತೀಯ ನೀನು ಇನ್ನ ಬರೀತೀಯ, ನಿನಗದು ಇಲ್ವಲ್ಲ, ನಾನು ನೀನು ಕಲಿಸಿಲ್ವಲ್ಲ. ಕಲಿಸಿಲ್ವಲ್ಲ, ಕರೆಕ್ಟಾಗಿ ಹೇಳ್ದೆ. ಈಗ ಕಲಿಬೋದಲ್ವಾ? ಏನು ಕಲಿಬೋದು? ಅವಾಗೆಲ್ಲ ವಿಟಮಿನ್ಸ್ ಮಿನರಲ್ಸ್ ಅಂತ ಊಟ ಮಾಡ್ತಾ ಇರ್ಲಿಲ್ಲ ನಾವು ಅವಾಗ. ಮತ್ತೆ ಏನು ಅಡುಗೆ ಮಾಡಬೇಕು, ಊಟ ಮಾಡಬೇಕು, ತಿನ್ನಬೇಕು, ಆ ಥರ ಇಂಥ ತರಕಾರಿ ತಿನ್ನಬೇಕು, ಈಗ ತಿನ್ನಬೇಕು ಅನ್ನೋದು ಇರಲಿಲ್ಲ ಅವಾಗ. ಕಲಿಸ್ಲಿಲ್ಲ ಅಂತಲ್ಲ, ಅಟ್ಲೀಸ್ಟ್ ನಿಮ್ಮ ಮಕ್ಳು ಕಲಿಸ್ರಿ, ನೀವು ಕಲ್ತ್ಕೊಂಡು ನಿಮ್ಮ ಮಕ್ಳು ಕಲಿಸ್ರಿ ಅಂತ ಕೇಳ್ಕೊಂತ ಇದ್ದೆ. ಖಂಡಿತವಾಗ್ಲೂ ಕಲಿಸ್ತೀನಪ್ಪ ನಾನಂತೂ. ನಾನು ತಿನ್ನಲ್ಲ, ಅದಕ್ಕೆ ಕಲಿಸ್ತೀನಿ. ಎಸ್, ತಿನ್ನೋಣ. ಸೊ ಗೈಸ್, ಶಾವಿಗೆ ಬಾತ್ ಮಾಡಿದ್ದೀನಿ. ನಿತಿನು ತಿಂಡಿ ತಿನ್ನಲ್ಲ. ಶಾವಿಗೆ ಬಾತ್ ಮಾಡಿದ್ರೆ ನಿತಿನ್ ತಿನ್ನಲ್ಲ ಅಂತ ಯಾರು ಹೇಳಿದ್ದು? ನಿತಿನ್ ತಿಂತಾನೆ. ಸೊ ಗೈಸ್, ನಾಳೆ ಇಂಟರ್ವ್ಯೂ ಏನಾಯಿತು ಎತ್ತ ಅಂತ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಸಿ ಯು, ಟೇಕ್ ಕೇರ್, ಬೈ, ಹ್ಯಾವ್ ಅ ವಂಡರ್ಫುಲ್ ಡೇ ಗೈಸ್.